ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯುಗಾದಿದ ಸ್ಪೆಷಲ್ ಐತಿ ಫ್ರೆಂಡ್ಸ. ಇವತ್ತು ಹೋಳ್ಗೆ ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ. ಎಲ್ಲರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಬನ್ನಿ. ಇವತ್ತಿನ ರೆಸಿಪಿ ಹೋಳ್ಗೆ ಅನ್ಬೋದು, ಒಬ್ಬಟ್ಟು ಅನ್ಬೋದು, ಬೇಳೆ ಹೋಳ್ಗೆ ಅನ್ಬಹುದು. ನಾನು ಯಾವ ರೀತಿ ಮಾಡ್ತೀನಿ ನಿಮ್ಮ ಜೊತೆ ನಾನು ಇವಾಗಲೇ ಶೇರ್ ಮಾಡ್ಕೋತೀನಿ. ಬೆಳಗ್ಗೆನೇ ನನ್ನ ಬೇಗನೆ ಎದ್ದು ಇವತ್ತು ಇದೇ ವಿಡಿಯೋ ಹಾಕಬೇಕಂತೇಳಿ ಬೇಗನೆ ಹೋಳ್ಗೆ ಮಾಡಿ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ. ಬನ್ನಿ ಫ್ರೆಂಡ್ಸ, ನಾನು 1.5 ಗ್ಲಾಸ್ ಅಷ್ಟು ಬೇಳೆ ತೊಗೊಂಡೀನಿ. ಬೇಳೆ ತೊಗೊಂಡು ಅದನ್ನು ಒಂದು ಕುದಿಸಿ ತಗೊಂಡೀನಿ ಫ್ರೆಂಡ್ಸ. ನಾನೇ ಮುಟ್ಟಿ ತೋರಿಸಿದೆ ನಿಮ್ಗೆ. ಸಾಫ್ಟ್ ಆಗಬೇಕು ಅಷ್ಟು, ಅಂದರೆ ಬೇಳೆ ಒತ್ತರೆ ಒಳಗೆ ಹೋಗಬೇಕು ಅಷ್ಟೇ. ಆಮೇಲೆ ಇಲ್ಲಿ ನಮ್ಗೆ ಎಷ್ಟು 1.5 ಗ್ಲಾಸ್ ಬೇಳೆ ತೊಗೊಂಡಿದ್ರೆ 1.5 ಗ್ಲಾಸ್ ಸಕ್ಕರೆಯನ್ನು ಹಾಕೋರಿ. ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಇಲ್ಲಿ ಸ್ವಲ್ಪ ಏಲಕ್ಕಿ ಹಾಕೊಂಡ ಇದನ್ನು ಕುದಿಸ್ಕೊಳ್ಳಿ. ನೋಡ್ತಾರಲ್ಲ ಫ್ರೆಂಡ್ಸ, ನಾನು ಯಾವ ರೀತಿ ಇಲ್ಲಿ ಕುದಿಸಾಕತ್ತೀನಿ ಅಂಥೇಳಿ. ಅದಕ್ಕೆ ಇದು ಕುದ್ಕೋತ ಅಳ್ಳಕ್ಕಾಕೈತಿ, ಆಮೇಲೆ ಗಟ್ಟಿ ಆಗ್ತೈತಿ. ಈ ಕ್ವಾಂಟಿಟಿ ಒಳಗೆ ನೀವು ಹಿಟ್ಟನ್ನು ಅಂದರೆ ಬೇಳೆಯನ್ನು ಕುದಿಸಿ ತಗೋಬೇಕು. ಇದನ್ನು ಮಿಕ್ಸಿಗಾದರೂ ಹಾಕೋರಿ. ಇರ್ಲಿಕ್ಕೆ ನಿಮ್ಮ ಮನೆ ಒಳಗೆ ಕಲ್ಬತ್ತಿ ಕಲ್ಲು, ಅದು ಹೊರನಾರು ಕಲ್ಲು ಇರ್ತೈತಿ, ಅದ್ರಾಗ ಅದು ಹರ್ಕೊಳ್ಳಿ. ಮತ್ತು ಈಗ ಜಾರಿ ಬಂದಾವಲ್ಲ, ಆ ಜಾರಿ ಒಳಗಾದರೂ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ. ನೋಡಿ ನಾನು ಯಾವ ರೀತಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ. ಇವಾಗ ಹಿಟ್ಟು ಯಾವ ರೀತಿ ಕಲಸೋದ ಹೇಳಕತ್ತೀನಿ ಬನ್ನಿ ಫ್ರೆಂಡ್ಸ. ನಾನು 1 ಲೋಟದಷ್ಟು ಗೋಧಿ ಹಿಟ್ಟು, 1 ಲೋಟದಷ್ಟು ಮೈದಾ ಹಿಟ್ಟು ತೊಗೊಂಡ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಇದನ್ನು ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ. ಆಮೇಲೆ ಒಂದು ಹನಿನ ಎಣ್ಣೆ ಹಾಕಿದ್ದೆ ಫ್ರೆಂಡ್ಸ, ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದ್ದೆ ಅಷ್ಟೇ. ಎಣ್ಣೆನೂ ಹಾಕಬಹುದು. ನೋಡಿ ನಾನು ಯಾವ ರೀತಿ ಈಗ ಹಿಟ್ಟನ್ನು ಕಲಿಸಿ ಅದನ್ನು ಇಟ್ಬಿಟ್ಟೆ. ಆಮೇಲೆ ರೆಸ್ಟ್ ಆದ ಬಳಿಕ ಇಲ್ಲಿ ನೋಡಿ ಫ್ರೆಂಡ್ಸ, ಹೂರ್ಣ ನಿಮ್ಗೆ ಯಾವ ಅಳತಿ ಬೇಕು ಅಳತಿ ತೊಗೋರಿ. ಮತ್ತು ಇಲ್ಲಿ ಯಾವ ಸೈಜ್ ಬೇಕು ಆ ಉಳ್ಳಿ ನೀವು ತೊಗೋರಿ. ಎರಡೂ ಒಂದೇ ಅಳತಿ ಇರಬೇಕು, ಆದರೆ ಒಂದು ಹೆಚ್ಚು ಒಂದು ಕಡಿಮೆ ಆಗಬಾರ್ದು. ಕಣಕ ಸ್ವಲ್ಪ ಕಡಿಮೆ ಇದ್ರೂ ನಡಿತೈತಿ, ಆದರೆ ಹೂರ್ಣ ಮಾತ್ರ ಕಡಿಮೆ ಆಗಬಾರ್ದು. ಇಲ್ಲಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಇದೇ ರೀತಿ ನೀವು ಮಾಡಿರಿ. ನಿಮ್ಗೆ ಆಲ್ರೆಡಿ ನಾನು ವಿಡಿಯೋದಾಗ ತೋರಿಸೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತಾಗಿ ಹೋಳಿಗೆ ಒಂದು ಸ್ವಲ್ಪನೂ ಕಿತ್ತು ಹೋಗ್ತಾ ಇಲ್ಲ, ಹರಿತಾ ಇಲ್ಲ. ಎಷ್ಟು ಚೆನ್ನಾಗಿ ಹೋಳಿಗೆ ಬರಾಕತ್ತೈತಿ. ಬನ್ನಿ ಫ್ರೆಂಡ್ಸ್, ಇವಾಗ ಬೈಸೂನು ಹೆಂಗೆ ಬೈತೈತೆ ಅಂತ ನೋಡೋಣ. ಮೊದಲಿಗೆ ಫ್ರೆಂಡ್ಸ್ ತೆವೆ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿರುವಿ ಹಾಕಿದ ನಂತರ ಎಣ್ಣೆ ಹಚ್ಚಬೇಕು. ಮೊದಲಿಗೆ ಎಣ್ಣೆ ಹಚ್ಚೋದ್ರಿಂದ ಕಿತ್ತೋಗೋ ಚಾನ್ಸಸ್ ಇರ್ತೈತಿ. ಮೊದಲು ಹಚ್ಚಬಾರ್ದು ಫ್ರೆಂಡ್ಸ್, ಆಮೇಲೆ ಎಣ್ಣೆ ಹಚ್ಚಬೇಕು. ನಾ ಮೊದಲಿಂದ ಯಾವ ರೀತಿ ಮಾಡಾಕತ್ತೀನಿ ಅದನ್ನ ನಿಮ್ಗೆ ತೋರ್ಸಕತ್ತೀನಿ ಫ್ರೆಂಡ್ಸ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಎಷ್ಟು ಸೂಪರಾಗಿ ಉಬ್ಬಿ ಬರಕತ್ತಾವ ಹೋಳ್ಗೆ ಅಂಥೇಳಿ. ಈಗ ಮತ್ತೊಂದು ನಿಮ್ಗೆ ಲಟ್ಟಿಸಿ ತೋರಿಸ್ತೇನೆ ಬರ್ರಿ ಫ್ರೆಂಡ್ಸ್. ಇಂಕಾಗಲೇ ನಾನು ಬರೀ ದಂಡಿ ಲಟ್ಸ್ಕೋತ ಹೋಗಿದ್ದೆ, ಇವಾಗ ಬರೀ ಎಲ್ಲ ಥರ ಲಟ್ಟಿಸ್ತಾ ಇದೆ. ಎಲ್ಲ ಸೇಫ್ ಲಟ್ಟಿಸ್ತಾ ಅತ್ತೇನಿ ನೋಡ್ರಿ. ನಮಗೆ ಎಲ್ಲ ಥರ ಐಡಿಯಾ ಬರಬೇಕು ಫ್ರೆಂಡ್ಸ್. ಒಂದೇ ಥರ ನಾವು ಯಾವಾಗೂ ಲಟ್ಸೋದಾಗಿರಬಾರ್ದು. ಎಲ್ಲ ಥರ ಸಾಧ್ಯವಾದಷ್ಟು ಕಲ್ಕೋಬೇಕಷ್ಟೇ. ಮತ್ತು ಇವಾಗ ತೆವೆ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಎಣ್ಣೆ ಹಚ್ಕೊಂಡು ಇದನ್ನು ಬೇಯಿಸಿ ತಕ್ಕೊಳ್ಳೋಣ. ಇವತ್ತು ಯುಗಾದಿ ಹಬ್ಬ ಐತಿ ಫ್ರೆಂಡ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಎಲ್ಲರೂ ಕಹಿ ನೆನಪನ್ನು ಮರಿತಾ ಸಿಹಿಯನ್ನು ನೆನೆಯುತ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇದಾಗಿತ್ತು. ಹೋಳಿಗೆ ಹೆಂಗಾಗಿತ್ತಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ಫ್ರೆಂಡ್ಸ. ಭಾಳ ಸ್ಪೀಡಾಗಿ ವಿಡಿಯೋ ಮಾಡೀನಿ, ಏನು ಅನ್ಕೋಕ್ಕೆ ಹೋಗಬೇಡಿ. ಆದರೆ ವಿಡಿಯೋ ಲೆಂತ್ ಆಗಿತ್ತು ಅಷ್ಟೇ, ಮತ್ತೇನಿಲ್ಲ. ನೋಡಿ ಫ್ರೆಂಡ್ಸ್, ಮುಟ್ಟಿ ತೋರ್ಸಾಕತ್ತೀನಿ ಎಷ್ಟು ಮಸ್ತಾಗಿ ಹೋಳಿಗೆ ಬಂದಾವ. ಇವತ್ತಿನ ಸ್ಪೆಷಲ್ ಹೋಳಿಗೆ ಮತ್ತು ನೆಕ್ಸ್ಟ್ ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ ಯು.